ನಮಸ್ಕಾರ. ನಾನಿದಿನ ಮಲೆನಾಡಿಗರ ಕೈರುಚಿಯಲ್ಲಿ ಚೋಲೆ ಮಸಾಲೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇದು ಜೋಳದ ರೊಟ್ಟಿ, ಚಪಾತಿ, ರಾಗಿ ರೊಟ್ಟಿ, ಪೂರಿ ಹಾಗೆ ತಾಳಿಪಟ್ಟಿಗೆ ಸಹಿತ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ಹಿಂದಿನ ದಿನ ರಾತ್ರಿ 1 ಬೌಲಷ್ಟು ಕಾಬೂಲ್ ಕಡಲೆನ ನೆನೆಸಿಟ್ಕೊಂಡಿದ್ದೆ. ಅದನ್ನು ನೀರು ಬಸಿ ಹಾಕಿ ಇಟ್ಕೊಂಡಿದ್ದೀನಿ. 2 ಬಾದಾಮಿ ಟೊಮೊಟೊ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. 2 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ಕಾಬೂಲ್ ಕಡಲೆ ಹಾಕೋಣ. ಹಾಗೆ ಟೊಮೊಟೊವನ್ನು ಹಾಕಿ ಕುಕ್ಕರ್ ಮುಚ್ಚಿ 2 ವಿಷಲು ಕೂಗ್ಸೋಣ. ಈಗ ಮಸಾಲೆ ರೆಡಿ ಮಾಡೋಣ. 2 ಈರುಳ್ಳಿನ ತೊಗೊಂಡಿದ್ದೀನಿ. 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತೊಂದು ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣ ಬೌಲಲ್ಲಾಗಷ್ಟು ಕಾಯಿ ಹೂವು ಇದೆ, ಕೊತ್ತಂಬರಿ ಸೊಪ್ಪಿದೆ, ಕರಿಬೇವಿದೆ, ಹಾಗೆ ಒಂದು ಸಣ್ಣ ಹೆಸರು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಇನ್ನೊಂದು ತಟ್ಟೆಯಲ್ಲಿ ಅಚ್ಚ ಖಾರ ಪುಡಿ ಇದೆ, 2 ಸ್ಪೂನು ಬಿರಿಯಾನಿ ಮಸಾಲ ಇದೆ, 2 ಸ್ಪೂನು ಕಾಸೂರಿ ಮೇಥಿ ಇದೆ, 1.5 ಸ್ಪೂನು ಕೊತ್ತಂಬರಿ ಪುಡಿ, 1 ಸ್ಪೂನು ಜೀರಿಗೆ ಪುಡಿ, 10 ಬೆಳ್ಳುಳ್ಳಿ ಹೆಸರು, 10 ಕಾಳುಮೆಣಸು, 1 ಇಂಚು ಶುಂಠಿ, ಸಣ್ಣದಾದ ಚಕ್ಕೆ, ಹಾಗೆ 2 ಲವಂಗ, 1 ಏಲಕ್ಕಿನ ತಗೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1 ಸ್ಪೂನು ಎಣ್ಣೆ ಹಾಕೋಣ. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. ಈಗ ಎಣ್ಣೆ ಸ್ವಲ್ಪ ಕಾಯೋಕ್ಕೆ ಬಿಡೋಣ. ಈಗ ದೊಡ್ಡದಾಗಿ ಹೆಚ್ಚಿರುವ ಈರುಳ್ಳಿನ ಹಾಕೋಣ. ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಹುರಿಯೋಣ. ಈರುಳ್ಳಿ ಹುರಿದಾಯ್ತು. ಇದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು ಹಾಕಿ 2 ಸುತ್ತು ಹುರಿತಾ ಹೋಗೋಣ. ಎಷ್ಟೋ ಜನ ಗರಂ ಮಸಾಲೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ತಗೊಳ್ತಾರೆ. ಅದು ಆರೋಗ್ಯಕ್ಕೆ ಯಾವತ್ತೂ ಒಳ್ಳೆಯದಲ್ಲ. ನಾವು ಫ್ರೆಶ್ ಆಗಿ ಮನೇಲಿರೋದನ್ನೇ ಉಪಯೋಗಿಸ್ಬಿಟ್ರೆ ಅಡುಗೆನೂ ತುಂಬ ರುಚಿಯಾಗುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಹಾಗೆ 1 ಸುತ್ತು ಹುರಿದು ಗ್ಯಾಸ್ ಆಫ್ ಮಾಡೋಣ. ಈಗ ಕಾಯಿ ಹೂವನ್ನು ಹಾಕೋಣ. ಬಾಣಲೆ ಬಿಸಿ ಇರೋದ್ರಿಂದ ಪುನಃ ಒಂದ್ಸರಿ ಹೀಗೆ ಹುರಿಯೋಣ. ಅದ್ರ ಜೊತೆಗೆ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಬಿರಿಯಾನಿ ಮಸಾಲ ಹಾಕಿ ಪುನಃ ಮಿಕ್ಸ್ ಮಾಡೋಣ. ಈಗ ಅಚ್ಚ ಖಾರದ ಪುಡಿ 1 ಸ್ಪೂನಷ್ಟು ಹಾಕೋಣ. ಕಾಳುಮೆಣಸು ಹಾಕಿರೋದ್ರಿಂದ ಖಾರದ ಪುಡಿ ಸಾಕಾಗುತ್ತೆ. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಿದರೆ ಸರಿ. ಈಗ ಹುಣಸೆ ಹಣ್ಣು ಹೆಸರು ಹಾಕೋಣ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗ ಇವೆಲ್ಲವನ್ನು ಹಾಕಾಯಿತು. ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಮಸಾಲೆ ರೆಡಿ ಆಯಿತು. ಕುಕ್ಕರ್ ಮುಚ್ಚಳ ಓಪನ್ ಮಾಡೋಣ. ಕಾಬೂಲ್ ಕಡಲೆ ಜೊತೆ ಟೊಮೊಟೊ ಹಣ್ಣು ಸಹಿತ ಬೆಂದಿದೆ. ಈಗ ಈ ಟೊಮೊಟೊ ಹಣ್ಣನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಹಾಗೆ ಅದರ ಸಿಪ್ಪೆನ ತೆಗೆಯೋಣ. ನಂತರ ಇದನ್ನು ಚಾಕುನಲ್ಲಿ ಕಟ್ ಮಾಡೋಣ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಬೇಯಿಸಿರೋ ಟೊಮೊಟೊ ಹಣ್ಣು ಹಾಕಾಯಿತು. ಹಾಗೆ ನಯಸ್ಸಾಗಿ ರುಬ್ಬೋಣ. ಈಗ ಮಸಾಲೆ ಜೊತೆ ಟೊಮೊಟೊ ಪ್ಯೂರಿ ರೆಡಿ ಆಯಿತು. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ತುಪ್ಪ ಹಾಕೋಣ. ಹಾಗೆ ತುಪ್ಪ ಸ್ವಲ್ಪ ನೀರಾಗೋಕ್ಕೆ ಬಿಡೋಣ. ಈಗ ಕರಿಬೇವಿನ ಹೆಸರು ಹಾಕೋಣ. ಹಾಗೆ ಅರ್ಧ ಸ್ಪೂನು ಸಾಸಿವೆ ಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. 1/4 ಸ್ಪೂನು ಅರಿಶಿನ ಹಾಕೋಣ. ಈಗ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕೋಣ. ಸ್ವಲ್ಪ ಗೋಲ್ಡನ್ ಬಣ್ಣ ಬರೋವರೆಗೆ ಫ್ರೈ ಮಾಡೋಣ. ಈಗ ಟೊಮೊಟೊ ಪ್ಯೂರಿ ಹಾಕೋಣ. ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕೆ ಬಿಡಬೇಕು. ಅಂದರೆ ತುಪ್ಪದ ಅಂಶ ಮೇಲೆ ಕಾಣೋ ಹಾಗೆ ಬರಬೇಕು. ಈಗ ರುಬ್ಬಿರುವ ಮಸಾಲೆ ಹಾಕೋಣ. ಹಾಗೆ ಅರ್ಧ ಲೋಟದಷ್ಟು ನೀರನ್ನು ಪುನಃ ಮಸಾಲೆ ಜೊತೆ ಹಾಕಿ ಸೇರಿಸೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರುಚಿಗಾಗಷ್ಟು ಉಪ್ಪು ಹಾಕಿ ಸಣ್ಣ ಉರಿಲಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ತಾ ಬರೋಣ. ಈಗ ಮಸಾಲೆ ಚೆನ್ನಾಗಿ ಕುದೀತಾ ಬಂತು. ಬೇಯಿಸಿರುವ ಕಾಬೂಲ್ ಕಡಲೆ ಹಾಕಿ ಪುನಃ ಮಸಾಲೆ ಜೊತೆ ಕುದಿಯೋಕ್ಕೆ ಬಿಡೋಣ. ನಾನಿಲ್ಲಿ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಹಾಗೆ ಕಡಲೆನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಕೆಲವರಿಗೆ ಕಡಲೆ ಜಾಸ್ತಿ ಬೇಕು ಅನಿಸಿದಾಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಸರಿ. ಈಗ ಈ ಗ್ರೇವಿ ಸ್ವಲ್ಪ ದಪ್ಪ ಅನ್ನಿಸ್ತಿದೆ. ಕಡಲೆಬೇಳೆ ಬೇಯಿಸಿದಾಗ ಆ ಬಸಿದ ನೀರನ್ನು ಇಟ್ಕೊಬೇಕು. ಅದನ್ನು ಹಾಕಿದರೆ ಟೇಸ್ಟ್ ಜಾಸ್ತಿ. ಈಗ ನೋಡಿ 1/4 ಲೋಟದಷ್ಟು ನೀರು ಹಾಕಿದ್ದೀನಿ. ಪುನಃ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ. ಮಸಾಲೆ ಚೆನ್ನಾಗಿ ಕುದ್ದಾಯಿತು. ಕಾಸೂರಿ ಮೇಥಿ ಹಾಕಿ 2 ನಿಮಿಷ ಮಾತ್ರ ಕುದಿಯೋಕ್ಕೆ ಬಿಡೋಣ.
ಪರಿಮಳ ಮತ್ತು ರುಚಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಒಂದ್ಸರಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡೋಣ. ರುಚಿಯಾದ ಚೋಲೆ ಮಸಾಲೆ ರೆಡಿ ಆಯಿತು. ಪೂರಿಗಂತೂ ಹೇಳಿ ಮಾಡಿಸಿದ್ದು. ಹಾಗೆ ಸಣ್ಣ ಮಕ್ಕಳು ಸಹಿತ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ನಾನು ತುಂಬ ಗರಂ ಮಸಾಲೆ ಉಪಯೋಗಿಸಿಲ್ಲ. ಮಸಾಲೆ ಉಪಯೋಗಿಸಿದ್ರೆ ಹುಳಿ ತೇಗ್ ಬರುತ್ತೆ, ಹಾಗೆ ಗಂಟಲು ಸುಡುತ್ತೆ. ಆರೋಗ್ಯಕ್ಕೆ ಸಹಿತ ಅಷ್ಟು ಒಳ್ಳೆಯದಲ್ಲ. ನಮ್ಮ ಮನೆಯಲ್ಲೇ ಇರುತ್ತೆ ಗರಂ ಮಸಾಲೆ ಐಟಮ್ಗಳು. ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಬೋದು. ಹಾಗೆ ಈ ಮಸಾಲೆನ ಒಂದ್ಸರಿ ತಿಂದರೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ, ಅಷ್ಟು ರುಚಿ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.